ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ. ದೇಶಾದ್ಯಂತ ನಡೆಯಲಿದೆ ಮಾಕ್ ಡ್ರಿಲ್. ಇದರ ಹಿಂದಿದೆಯಂತೆ ಯುದ್ಧದ ಥ್ರಿಲ್. ಹಾಗಿದ್ರೆ ಏನಿದು ಮಾಕ್ ಡ್ರಿಲ್? ಇದರ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ ಮಾಡಲಿರುವುದಾಗಿ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಘೋಷಣೆಯನ್ನ ಮಾಡಿದೆ. ಮಾಕ್ ಡ್ರಿಲ್ ಎಂದರೇನು, ಹೇಗೆ ನಡೆಯಲಿದೆ, ಇದು ಯುದ್ಧಕ್ಕೆ ತಯಾರಿ ಇಲ್ಲದೆ ಈ ಒಂದು ಮಾಹಿತಿ ಇಲ್ಲಿದೆ ನೋಡಿ. ಮಾಕ್ ಡ್ರಿಲ್ ಅಥವಾ ಅಣುಕು ಅಭ್ಯಾಸಗಳಲ್ಲಿ ತುರ್ತು ಪರಿಸ್ಥಿತಿ ಜನರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನ ಗಮನಿಸಲಾಗುತ್ತದೆಯಂತೆ. ಇನ್ನು ಇದಕ್ಕಾಗಿ ಆಯ್ದ ಜನರು ಮತ್ತು ಸ್ವಯಂ ಸೇವಕರಿಗೆ ತರಬೇತಿಯನ್ನ ಕೂಡ ನೀಡಲಾಗುತ್ತಂತೆ. ಗೃಹ ಸಚಿವಾಲಯದ ಆದೇಶದ ಪ್ರಕಾರ ಇದೇ ಮೇ 7ರಂದು ನಡೆಯುವಂತಹ ಅಣುಕು ಡ್ರಿಲ್ ಅನ್ನ ನಗರದಿಂದ ಗ್ರಾಮೀಣ ಮಟ್ಟಕ್ಕೆ ನಡೆಸಲಾಗುವುದಂತೆ. ಇನ್ನು ಈ ಮಾಕ್ ಡ್ರಿಲ್ ನಲ್ಲಿ ಹಲವು ರೀತಿಯಂತಹ ಚಟುವಟಿಕೆಗಳನ್ನ ಮಾಡಲಾಗುವುದು. ಇವುಗಳಲ್ಲಿ ವಾಯುದಳ ಎಚ್ಚರಿಕೆಗಳು ಎಷ್ಟು ಪರಿಣಾಮಕಾರಿ ಇದೆ ಎಂದು ತಿಳಿದುಕೊಳ್ಳಬಹುದು. ಇನ್ನು ನಿಯಂತ್ರಣ ಕೊಠಡಿಯ ಕಾರ್ಯನಿರ್ವಹಣೆಯನ್ನ ಗಮನಿಸುವುದು ಮತ್ತು ದಾಳಿಯ ಸಮಯದಲ್ಲಿ ಹೇಗೆ ಕೆಲಸ ಮಾಡಬೇಕು ಎಂದು ಸಾಮಾನ್ಯ ಜನರು ಮತ್ತು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡುವ ಸೇವೆಯಾಗಿದೆಯಂತೆ. ಇನ್ನು ರಾಜ್ಯದ ವಿಪತ್ತು ನಿರ್ವಹಣಾ ಅಧಿಕಾರಿಗಳು ಕಾಲಕಾಲಕ್ಕೆ ಅಣುಕು ಕಸರತ್ತುಗಳನ್ನ ನಡೆಸುತ್ತಿದ್ದಾರೆ. ಇನ್ನು ಈ ಸಮಯದಲ್ಲಿ ಜನರು ತಮ್ಮ ಮನೆಯಲ್ಲಿ ಅಥವಾ ಸಂಸ್ಥೆಯಲ್ಲಿ ಸ್ವಲ್ಪ ಸಮಯದವರೆಗೆ ಎಲ್ಲಾ ದೀಪಗಳನ್ನ ಸಂಪೂರ್ಣವಾಗಿ ಆಫ್ ಮಾಡಲು ಸೂಚಿಸಬಹುದು. ಈ ಅಣುಕು ಅಭ್ಯಾಸದಲ್ಲಿ ವಿದ್ಯುತ್ ಸಂಪೂರ್ಣವಾಗಿ ಕಡಿತಗೊಂಡರೆ ಯಾವ ಕ್ರಮವನ್ನ ತೆಗೆದುಕೊಳ್ಳಬಹುದು ಎಂಬುದನ್ನ ಸಹ ನೋಡಬಹುದಾಗಿದೆ. ಇದಲ್ಲದೆ ಇದು ತುರ್ತು ಸಂದರ್ಭದಲ್ಲಿ ನಾಗರಿಕ ರಕ್ಷಣಾ ಪ್ರತಿಕ್ರಿಯೆ, ನಿರ್ದಿಷ್ಟ ಸ್ಥಳದಿಂದ ಜನರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸುವಂತಹ ತರಬೇತಿ ಇತ್ಯಾದಿಗಳನ್ನ ಸಹ ಇದು ಒಳಗೊಂಡಿದೆಯಂತೆ. ಇನ್ನು ಈ ಸೂಚನೆಗಳ ಪ್ರಕಾರ ಜಿಲ್ಲಾ ನಿಯಂತ್ರಕರು, ಜಿಲ್ಲೆಯ ವಿವಿಧ ಅಧಿಕಾರಿಗಳು, ನಾಗರಿಕ ರಕ್ಷಣಾ ಸ್ವಯಂ ಸೇವಕರು, ಗೃಹ ರಕ್ಷಕರು ಹಾಗೂ ಅವರ ದಳ ಮತ್ತು ಎನ್ಸಿಸಿ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ನೆಹರು ಯುವ ಕೇಂದ್ರ ಸಂಘಟನೆ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಅಣುಕು ಕವಾಯತಿನಲ್ಲಿ ಭಾಗವಹಿಸುವಂತಹ ನಿರೀಕ್ಷೆಯನ್ನ ಕೂಡ ಈಗ ನೀಡಲಾಗ್ತಾ ಇದೆ.